ಮೂಡ ಹಗರಣ, ಅರ್ಕಾವತಿ ಬಡಾವಣೆ ಹಗರಣ. ಕಾಂಗ್ರೆಸ್ ಸರ್ಕಾರ ಬಂದಾಗ ಹಗರಣಗಳೇ ಜಾಸ್ತಿ ಆಗ್ತಾವೆ. ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಥ ಹಗರಣಗಳೇ ಜಾಸ್ತಿ ಆಗ್ತಾವೆ. ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡೋದು, ಯಾವ ಉದ್ದೇಶಕ್ಕಾಗಿ ಜಮೀನು ವಶಪಡಿಸ್ಕೊಳ್ಳಿಕ್ಕೆ ನೋಟಿಫಿಕೇಶನ್ ಮಾಡಿರ್ತದ ಅವನ್ನೆಲ್ಲ ಡಿನೋಟಿಫಿಕೇಶನ್ ಮಾಡೋದು, ರೀಡು ಹೆಸರಿನಲ್ಲಿ ಬೆಂಗಳೂರಿನ 600 ಎಕರೆ ಬಡಾವಣೆ ಅರ್ಕಾವತಿದು ಡಿನೋಟಿಫಿಕೇಶನ್ ಮಾಡಿ ಒಂದು 20,000 ಕೋಟಿಯಷ್ಟು ನಷ್ಟ ಮಾಡಿದರು. ಮತ್ತು ಅನೇಕ ಜನರಿಗೆ ಮಂಜೂರಾತಿ ಕೊಟ್ಟು ಸೈಟ್ಗಳನ್ನೇ ಕೊಡಲಿಲ್ಲ. ಹಣ ತುಂಬಿದವರು ಸಾಲ ಸೂಲ ಮಾಡಿಕೊಂಡು ಅನೇಕರು ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು. ನರಳಿ ಸತ್ತರು ಆ ಅರ್ಕಾವತಿ ಬಡಾವಣೆ ಸಾಲದ ಸೂಲದಲ್ಲಿ. ಕೆಲವು ನಿವೃತ್ತ ನೌಕರದಾರರು ಕೂಡ ತಮ್ಮ ಪೆನ್ಷನ್ ಹಣವನ್ನು ಬೆಂಗಳೂರಿನಲ್ಲಿ ಒಂದು ಮನೆ ಮಾಡಿಕೊಳ್ಬೇಕು ಅಂತ ಕೊಟ್ಟಂಥವರು ಕೂಡ ನೊಂದು ಸತ್ತು ಹೋದರು. ಇಂಥ ಕೆಟ್ಟ ಸರ್ಕಾರ ನಾನು ನೋಡಿರಲಿಲ್ಲ. ಇವತ್ತು ಮೂಡ ಹಗರಣ ಡಿಫೆಂಡ್ ಮಾಡ್ಕೊಳ್ತಾರೆ. ಕಾಂಗ್ರೆಸ್ಸಿನ ಮಂತ್ರಿಗಳು, ಶಾಸಕರು ಮಾನ ಮರ್ಯಾದೆ ಇಲ್ಲದೇ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಮಾಡ್ಕೊಳ್ಬಾರ್ದು, ನಿಷ್ಪಕ್ಷಪಾತವಾಗಿ ಮಾಡಬೇಕು. ಯಾವುದೇ ಸರ್ಕಾರದಲ್ಲಿ ಆಗಿರಲಿ, ಯಾರೇ ಮಾಡಿರಲಿ, ಯಾರು ಅನ್ನೋದು ಮುಖ್ಯ ಅಲ್ಲ, ಯಾವ ಸರ್ಕಾರ ಅನ್ನೋದು ಮುಖ್ಯ ಅಲ್ಲ. ಅದರ ಹಗರಣನೇ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ, ನಾನು ಸಮಾಜವಾದಿ, ನಾನು ಅಹಿಂದ ನಾಯಕ, ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಕಳಕಳಿ ಇರುವವ, ನಾನು ಪ್ರಾಮಾಣಿಕ ಅಂತ ಹೇಳ್ಕೊಳ್ತಾರೆ. ಅವರು ಪ್ರಾಮಾಣಿಕರಾಗಿದ್ದರೆ, ಸಾಮಾಜಿಕ ಕಳಕಳಿ ಕಾಳಜಿ ಉಳ್ಳವರಾಗಿದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಕೊಟ್ಟಿಲ್ಲ. ಆದರೆ ನಾನು ಕನಿಷ್ಠ ಪಕ್ಷ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೀನಿ. ಇವತ್ತು ಕೂಡಲೇ ಈ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನದಾವ, ಮೂಡ ಬೂಡ ಹಿಂಗೇನದಾವ, BDA, ಇಂಥ ಹಗರಣಗಳ ಸಲುವಾಗಿ ಒಂದು ವಿಶೇಷವಾದಂಥ ತನಿಖೆಯನ್ನು ಮಾಡಲಿಕ್ಕೆ ಆಯೋಗವನ್ನು ರಚಿಸಬೇಕು. ನ್ಯಾಯಾಂಗದ ನಿವೃತ್ತ ಜಡ್ಜನ್ನು ಸೇರಿಸಿ ಮಾಡಿಸಿದರೆ ಹೆಚ್ಚು ಒಳ್ಳೆಯದು. ಇಲ್ಲ ಸರ್ಕಾರನೇ ನಿಂತು CBI ಕೊಟ್ಟು ಇದನ್ನು ಹಗರಣಗಳನ್ನ ತನಿಖೆ ಮಾಡಿಸ್ಬೇಕು ಅಂತ ಒತ್ತಾಯ ಮಾಡ್ತೀನಿ.